ಶಾಲೋಮ್ ಮಾರನಾಥ. ನನ್ನ ಪ್ರಿಯ ದೇವರ ಜನರೇ, ಈ ಮುಂಚಾನ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋದು ಮಹಾ ಭಾಗ್ಯಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿನ್ನೆ ಕೇಳಿದ ಪ್ರಕಾರ ದೇವರ ಕಡೆ ಎದುರು ನೋಡ್ತಾ ಇದ್ದೀರಾ? ಕಷ್ಟದ ಕಾಲದಲ್ಲಿ 4 ವಿಧವಾದ ಗುಣಲಕ್ಷಣಗಳು ಧರಿಸಿಕೊಂಡಿದ್ದೀರಾ. ಹಾಗಿದ್ದರೆ ಈ 4 ಗುಣಲಕ್ಷಣಗಳು ಯಾರಲ್ಲಿರುತ್ತದೋ, ಐ ಮೀನ್ ದ ಪರ್ಸನ್ ಹೂ ಹ್ಯಾವ್ the 4 qualities, yesterday we heard about this, ಅವರು ಈ ಮಾತುಗಳು ಹೇಳೋದು ಸಾಧ್ಯ ಉಂಟಾಗುತ್ತದೆ. ಬನ್ನಿ ಈ ದಿನದ ವಾಕ್ಯ ಧ್ಯಾನ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 13ನೇ ವಾಕ್ಯ, ದ ಬುಕ್ ಆಫ್ ಫಿಲಿಪಿಯನ್ಸ್ 4:13. ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲಾಗಳನ್ನು ಮಾಡಬಲ್ಲೆನು. ಐ ಮೀನ್ I can do all these things through him who gives me strength. ವಂಡರ್ಫುಲ್ ವರ್ಡ್. ಹಲ್ಲೆಲೂಯಾ. ಯಾವ ವಿಶ್ವಾಸಿಯ ಜೀವನದಲ್ಲಿ ಈ 4 ಗುಣಲಕ್ಷಣಗಳು ಧರಿಸಿಕೊಂಡು ಕರ್ತನನ ಮೇಲೆ, ದೇವರ ಮೇಲೆ ಪೂರ್ಣ ಆಧಾರ ಪಡುತ್ತಾರೋ, ಅವರ ಬಾಯಿಂದ ಬರೋ ಮಾತು ಏನೆಂದರೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ. ನನ್ನನ್ನು ಬಲಪಡಿಸಿರುವ ನನ್ನ ಕೆಲಸದ ಮೂಲಕ ಅಲ್ಲ, ನನ್ನ ಕುಟುಂಬದ ಮೂಲಕ ಅಲ್ಲ, ನನ್ನ ಆದಾಯದ ಮೂಲಕ ಅಲ್ಲ. ಭಕ್ತನು ಹೇಳುತ್ತಾ ಇದ್ದಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ. ನಮ್ಮ ಜೀವನದಲ್ಲಿ ಏನು ಸಾಧಿಸಿದರೂ, ಹೆಂಗ್ ಬಾಳಿದ್ರು ಕೂಡ, ಹೇಗೆ ನಡೆದರೂ ಕೂಡ, ನಾವು ಹೇಗ್ ನಡೆಯಬೇಕಂದ್ರೆ ಕ್ರಿಸ್ತನ ಮೂಲಕ ನಾವು ನಡೆಯಬೇಕು. ಐ ಮೀನ್ ನಾನು ಎಲ್ಲಾಗಳನ್ನು ಮಾಡಬಲ್ಲೆನು. ಹಲ್ಲೆಲೂಯಾ. I can do all these things, whatever the things in your life, I can do all this through him. Except him, we can't able to do nothing. ಆತನಿಲ್ಲದೆ ನಾವು ಏನು ಮಾಡೋದು ಸಾಧ್ಯವಿಲ್ಲ. Who gives me strength, ಆತನ ನನ್ನನ್ನು ಬಲಪಡಿಸುತ್ತಾನೆ. ಬಲಹೀನ ಸ್ಥಿತಿಯಲ್ಲಿ ನಮ್ಮನ್ನು ಬಲಪಡಿಸೋದು ಆತನ ವಾಕ್ಯವೇ. ಪ್ರಿಯರಾದ ದೇವರ ಜನರೇ, ಈ 4 ಗುಣಗಳು ಕಳೆದ ದಿವಸ ಕೇಳಿದ್ದೀವಿ. ಈ 4 ಗುಣಗಳನ್ನು ಧರಿಸಿಕೊಂಡರೆ ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಅವರು ಏನು ಮಾಡ್ತಾರಂದ್ರೆ, ಆತನ ಮೂಲಕ ನಮಗೆ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಐ ಮೀನ್ ಹಲ್ಲೆಲೂಯಾ. ನಾನು ಎಲ್ಲಾಗಳಲ್ಲಿ ಮಾಡಬಲ್ಲೆನು, ನಾನು ಎಲ್ಲಾ ಸಾಧಿಸಬಹುದು. ಹೇಗೆಂದರೆ ಆತನ ಬಲ ನನ್ನಲ್ಲಿರೋದ್ರಿಂದ. ಸೊ ನನ್ನ ಪ್ರಿಯ ದೇವರ ಜನರೇ, ಮನುಷ್ಯರ ಬಲದ ಮೇಲೆ ಆಧಾರ ಪಡಬೇಡಿ, ನಿಮ್ಮ ಸ್ವಂತ ಬಲದ ಮೇಲೆ ಆಧಾರ ಪಡಬೇಡಿ. ದೇವರ ಬಲವನ್ನು ನಿರೀಕ್ಷಿಸಿ ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ. ಕಣಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವ ತಂದೆ, ವಾಕ್ಯದ ಪ್ರಕಾರ ಇವ್ರನ್ನ ನೀನು ಬಲಪಡಿಸಬೇಕಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇದೇ ಸಮಯದಲ್ಲಿ ತಾವು ನಾವು ಭೇಟಿಯಾಗೋಣ. ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.